ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಆಂಜನೇಯಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನಾವು ಇವತ್ತು ತಿಳಿಸ್ಕೊಡ್ತಾ ಇರೋದು ಅದ್ಭುತ ಮತ್ತು ಶಕ್ತಿಯುತವಾದ ರಾಶಿಚಕ್ರ ಚಿಹ್ನೆಯ ಬಗ್ಗೆ ಮಾತನಾಡಲಿದ್ದೇವೆ. ಆ ರಾಶಿಚಕ್ರ ಚಿಹ್ನೆ ಕುಂಭ. ಸ್ನೇಹಿತರೆ, ಇವತ್ತು ನಾನು ಕುಂಭರಾಶಿ 2026ನೇ ಸಾಲಿನ ವಾರ್ಷಿಕ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಈ ಕುಂಭರಾಶಿಯವರು ಅಂತಂದರೆ ಈ ಸಾಡೆ ಸಾತಿಯ ಒಂದು ಎಫೆಕ್ಟಿಂದ ಆಗಿರಲಿ ಅಥವಾ ಕೆಲವೊಂದಿಷ್ಟು ಗ್ರಹಗಳ ಒಂದು ಗೋಚಾರ ಫಲದಿಂದ ಏನಾಗಿತ್ತು ಕೇಳಿದರೆ ತುಂಬ ನಷ್ಟ ಕಂಡುಕೊಂಡವರೇ ಜಾಸ್ತಿ ಜನ ಇದ್ದಾರೆ. ಎಲ್ರಿಗೂ ಒಂದು ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಆ ಕೆಲಸ ನಿಮ್ಮ ಕೈ ಹಿಡಿತಾ ಇರಲಿಲ್ಲ. ಒಂದು ಹಣಕಾಸು ವ್ಯವಸ್ಥೆ ಹದಗೆಟ್ಟಿರುವಂಥದ್ದು ಮತ್ತು ಕೆಲವೊಂದಿಷ್ಟು ಜನರ ಕೌಟುಂಬಿಕ ಒಂದು ಜೀವನ ಕೂಡ ಹದಗೆಟ್ಟಿರುವಂಥದ್ದು. ಇದೆಲ್ಲ ತುಂಬ ರೀತಿಯಾದಂಥ ಒಂದು ಕಷ್ಟದ ಜೀವನದಲ್ಲಿ ಬಂದವರು ಅಂತಂದರೆ ಇವರು ಕುಂಭರಾಶಿಯವರು. ಈ ಕುಂಭರಾಶಿಯವರ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಕೇಳಿದರೆ ಒಂದು ಖಾಲಿ ಕೂಡ ಇದ್ದಂಗೆ ಆಗಿದೆ. ಯಾಕಂತಂದರೆ ಒಂದು ಖಾಲಿ ಕೂಡ ತಗೊಂಡು ನಾವು ರಸ್ತೆಯಲ್ಲಿ ಹೋಗಬೇಕಾದ್ರೆ ಯಾರಾದರೂ ನಮಗೆ ಸಿಕ್ಕಿದರೆ ನಾವು ಅವರಿಗೆ ಅಪ್ಯಾಜ್ಞವಾಗಿ ಕಾಣುತ್ತೇವೆ. ಅಂದರೆ ಖಾಲಿ ಕೂಡ ಯಾವತ್ತೂ ತುಂಬಿಕೊಂಡು ವಾಪಸ್ ಬರಬೇಕಾದ್ರೆ ಯಾರಾದರೂ ಸಿಕ್ಕಿದರೆ ಅದು ಅವರಿಗೆ ಶುಭವಾದಂತೆ. ಅಂದರೆ ಅಪಶಕುನ ಅಂತ ಹೇಳ್ತಾರೆ. ನಾವು ಖಾಲಿ ಕೂಡ ತೊಗೊಂಡು ಹೋದರೆ ಮುಂದೆ ಯಾರಾದರೂ ಸಿಕ್ಕಿದರೆ ನಮ್ಮನೆ ಹೊಗಳ್ಕೊಂಡು ಹೋಗ್ತಾರೆ. ತುಂಬಿದ ಕೂಡ ಬಂದರೆ ಹೊಗಳ್ಕೊಂಡು ಹೋಗ್ತಾರೆ. ಏನಪ್ಪ ತುಂಬಿದ ಕೂಡ ತೊಗೊಂಡು ಬಂದಿದೆಯಾ, ನನಗೇನೋ ಇವತ್ತು ಲಾಭ ಆಗುವಂಥದ್ದು ಇದೆ ಅಂದ್ಕೊಂಡು ಹೋಗ್ತಾರೆ. ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಈ ಕುಂಭರಾಶಿಯವರು ಕೂಡ ಅನುಭವಿಸ್ತಾ ಇರುವಂಥದ್ದು. ಈ ಮಾತು ನಾನು ಯಾಕೆ ಹೇಳಿದೆ ಕೇಳಿದರೆ ಕುಂಭರಾಶಿಯವರ ಹತ್ರ ಇರಬೇಕಾದ್ರೆ ಕಣ್ಣು ಮುಚ್ಚಿಕೊಂಡು ದಾನ ಮಾಡಿದ್ದಾರೆ. ಕಣ್ಣು ಮುಚ್ಕೊಂಡು ಹಲವಾರು ಸ್ನೇಹಿತರಿಗೆ, ಹಲವಾರು ನೆಂಟರಿಷ್ಟರಿಗೆ, ಹಲವಾರು ಸಂಬಂಧಿಕರಿಗೆ ಹೊಟ್ಟೆ ತುಂಬಿಸಿದ್ರಿ ನೀವು. ಆದರೆ ಇವತ್ತು ನಿಮ್ಮ ಕೈಯಲ್ಲಿ ದುಡ್ಡಿಲ್ಲ. ಪ್ರತಿಯೊಬ್ಬರಿಗೂ ಅಂತ ಹೇಳೋದಿಲ್ಲ, ಶೇಕಡವಾರು 90% ಅಂದರೆ 95% ಅಷ್ಟು ಜನರಿಗೆ ಹೇಳ್ತಿರುವಂಥದ್ದು. ದುಡ್ಡಿಲ್ಲ ಅಂತ ಅಂದಾಗ ನಮಗೆ ಮಾತನಾಡಿಸೋರು ಯಾರೂ ಇಲ್ಲ. ಅದೇ ನಮ್ಮ ಹತ್ರ ದುಡ್ಡಿದ್ದಾಗ ಈ ತುಂಬಿದ ಕೊಡ ಥರನೇ ಎಲ್ಲರೂ ಮಾತಾಡಿಸೋರೆ. ಹಾಗಾಗಿ ಈ ಕುಂಭರಾಶಿಯವರು ಹೆದರುವಂಥ ಅವಶ್ಯಕತೆ ಏನೂ ಇಲ್ಲ ಈ 2026ರಲ್ಲಿ. ಯಾಕಂತಂದರೆ ಪ್ರತಿಯೊಂದು ಗ್ರಹಗಳ ಒಂದು ಗೋಚರ ಫಲ ಏನಿದೆ ಅದು ಅತ್ಯಂತ ಶುಭ ಫಲವನ್ನೇ ಕೊಡುವಂಥದ್ದು 2026ರಲ್ಲಿ ನಿಮಗೆ ಆಗುವಂಥದ್ದು ಇದೆ. ಈ ಕಳೆದುಕೊಂಡಂಥ ಧೈರ್ಯ ಏನಿದೆ ನಿಮ್ಮದು ಮತ್ತೆ ವಾಪಸ್ ಬರುವಂಥದ್ದಾಗುತ್ತೆ ಸ್ನೇಹಿತರೆ. ನೀವು ಅದೇ ಒಂದು ಸ್ಫೂರ್ತಿಯಲ್ಲಿ, ಅದೇ ಒಂದು ಸ್ಪಿರಿಟಲ್ಲಿ ನೀವು 2026ರ ಸಾಲ ಏನಿದೆ ಅಂದರೆ 25ರ ಸಾಲ ಏನಿದೆ ಅದು ನೀವು ತಗೊಂಡು ಹೋಗಬೇಕಾಗುತ್ತೆ. ಇದನ್ನು ಜ್ಞಾಪಕ ಇಟ್ಕೊಂಡು ಕೇಳಿ. 2026ರಲ್ಲಿ ನೀವು ಕಳೆದುಕೊಂಡಂಥ ಐಶ್ವರ್ಯ ಮತ್ತೆ ವಾಪಸ್ ಬರುವಂಥದ್ದಾಗುತ್ತೆ. ಕುಂಭರಾಶಿಯವರಿಗೆ ನೀವೇನೆಲ್ಲ ಲಾಸ್ ಮಾಡಿಕೊಂಡು ಬಿಸ್ನೆಸ್ ಫೀಲ್ಡಲ್ಲಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಇನ್ವೆಸ್ಟ್ಮೆಂಟು ಅಂದರೆ ಹೋಗ್ಬಿಟ್ಟು ಅಲ್ಲಿ ಲಾಸ್ ಮಾಡ್ಕೊಂಡಿರ್ತೀರ ಆಗಿರ್ಬೋದು, ಅಥವಾ ಯಾರಿಗೋ ಒಂದು ಸಾಲ ಕೊಟ್ಬಿಟ್ಟಿರ್ತೀರ, ಅದರಲ್ಲಿ ಲಾಸ್ ಮಾಡ್ಕೊಂಡಿರೋದು ಇರ್ಬೋದು. ಪ್ರತಿಯೊಂದು ಕೂಡ ನಿಮಗೆ ವಾಪಸ್ ಬರುವಂಥದ್ದು ಆಗುತ್ತೆ ಈ 2026ರಲ್ಲಿ. ಕುಂಭರಾಶಿಯವರಿಗೆ ಒಂದು ಪುನರ್ಜನ್ಮ ಪಡೆಯುವಂಥ ವರ್ಷ ಅಂದ್ಕೊಂಡು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗ್ಲೂ ಕೂಡ ಇದನ್ನು ಅನುಭವಿಸಿ ನೋಡಿ. 2026 ಸಾಲ ಏನಿದೆ ಅನುಭವಿಸಿ ನೋಡಿ. ಯಾಕಂತಂದರೆ ಈ ಸಾಡೆ ಸತಿಯ ಕೊನೆಯ ಚರಣ ಅಂದರೆ ಕೊನೆ ಹಂತ. ಸಾಡೆ ಸತಿಯ ಕೊನೆಯ ಚರಣದಲ್ಲಿ ನಿಮಗೆ ಅಷ್ಟೊಂದು ಎಫೆಕ್ಟಿವ್ ಆಗಿರೋದಿಲ್ಲ. ನಿಮಗೆ ಒಳ್ಳೆಯದನ್ನೇ ಕೊಡ್ತಾನೆ ಶನಿ ಗ್ರಹ ಕೂಡ. ಹಾಗಂತ ಅದು 1ನೇ ಚರಣ 2ನೇ ಚರಣ ಆದರೂ ತೊಂದರೆಯಲ್ಲಿ ಇದ್ದರೆ ನೀವು ಅನುಭವಿಸಿದ್ದೀರಾ ಕೂಡ. ಹಾಗಾಗಿ ಈ 3ನೇ ಚರಣದಲ್ಲಿ ಅಷ್ಟೊಂದು ತೊಂದರೆ ಆಗೋದಿಲ್ಲ. ಯಾರಾದರೂ ಅಂಥದ್ದು ತೊಂದರೆ ಅನುಭವಿಸುತ್ತಾ ಇದ್ದವರು ನೀವು ಕೇಳಬಹುದು, ನನ್ನ ಹತ್ರ ಕಮೆಂಟ್ ಕೂಡ ಹಾಕಬಹುದು. ಇನ್ನೂ ಏನೂ ಆಗಿಲ್ವಲ್ಲ ಮೇಡಮ್ ಅಂದ್ಕೊಂಡು ಅಂಥವರಿಗೆ ಹೇಳುವಂಥದ್ದು ಒಂದು ಮತ್ತು ನಾವು ಹೇಳ್ತಾ ಇರುವಂಥದ್ದು ರಾಶಿಯ ಗೋಚರ ಫಲ. ಇದು ನಿಮಗೆ 60ರಿಂದ 70% ಅಂದರೆ 20 ಅಷ್ಟು ನಿಮಗೆ ಲಾಭ ಫಲವನ್ನು ಕೊಡುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಮೂಲ ಜಾತಕದಲ್ಲಿ ನಿಮ್ಮ ಗ್ರಹಗಳು ಯಾವ್ಯಾವ ಮನೆಯಲ್ಲಿ ಕೂತ್ಕೊಂಡಿದ್ದಾವೆ ಹೇಳುವಂಥದ್ದು ಅಂದರೆ ನೋಡಬೇಕಾಗುತ್ತೆ. ಇಲ್ಲಿ ಪ್ರಮುಖವಾದ ಅಂಶವಾಗಿರುತ್ತೆ. ಹಾಗಾಗಿ ನಿಮ್ಮ ಕುಂಡಲಿನ ಒಂದು ಸರಿ ಪರೀಕ್ಷಿಸಿ, ಅಂದರೆ ಹತ್ತಿರದ ಜ್ಯೋತಿಷಿಗೆ ತಗೊಂಡೋಗಿ ಒಮ್ಮೆ ಪರಿಶೀಲನೆ ಮಾಡಿಸಿ. ಖಂಡಿತವಾಗ್ಲೂ ಕೂಡ ಏನಾದರೂ ತೊಂದರೆ ಇದ್ದಲ್ಲಿ ಅದನ್ನು ಕಂಡುಕೊಳ್ಳಬಹುದು. ಶನಿ ನಿಮಗೆ 2026ನೇ ಸಾಲಿನಲ್ಲಿ ಒಂದು ಧನಸ್ಥಾನದಲ್ಲಿ ಬರುವಂಥದ್ದು. ಶನಿ ಗ್ರಹ ಯಾವಾಗ ಬಂದುಬಿಟ್ಟು ಶನಿದೇವ ಒಂದು ಧನಸ್ಥಾನದಲ್ಲಿ ಬಂದ ಅಂತ ಅಂದಾಗ ನಿಮಗೆ ಖಂಡಿತವಾಗ್ಲೂ ಕೂಡ ಧನಾಗಮನ ಆಗುವಂಥದ್ದು, ಆಕಸ್ಮಿಕ ಧನಾಗಮನ ಆಗುವಂಥದ್ದು, ಅಥವಾ ನೀವು ಕೊಟ್ಟ ಸಾಲಗಳು ವಾಪಸ್ ಬರುವಂಥದ್ದು ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆಗೆ ಯಾವುದೋ ಒಂದು ಹೂಡಿಕೆ ಮಾಡಿರುವಂಥ ಅಮೌಂಟ್ಗಳು
ಸ್ಟ್ರಕ್ ಆಗಿದ್ದ ಅಮೌಂಟ್ಗಳು ಕೂಡ ಆಟೋಮೆಟಿಕಲಿ ಬರುವಂಥದ್ದು. ಇಂಥವೆಲ್ಲ ಕೆಲವೊಂದಿಷ್ಟು ವಿಸ್ಮಯಕಾರಿ ಘಟನೆಗಳು ನಿಮ್ಮ ಜೀವನದಲ್ಲಿ ಈ ಧನಸ್ಥಾನದಲ್ಲಿ ನಡೆಯುವಂಥದ್ದು ಆಗುತ್ತದೆ ಸ್ನೇಹಿತರೆ. ಅದೇ ರೀತಿಯಾಗಿ ಇಲ್ಲಿ ಶನಿ ಗ್ರಹ ಬಂದುಬಿಟ್ಟು ನಿಮ್ಮ ಧನಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಪರಿಶ್ರಮ ಕೂಡ ಅಷ್ಟೇ ಅಗತ್ಯವಾಗಿರುತ್ತದೆ. ಇನ್ನು ಈ ಮಾನವೀಯತೆಗೆ ಇನ್ನೊಂದು ಹೆಸರೇ ಬಂದುಬಿಟ್ಟು ಕುಂಭರಾಶಿಯವರು. ಇವರದು ಯಾವ ರೀತಿಯಾದಂಥ ಒಂದು ನಡವಳಿಕೆ ಇರುತ್ತದೆ ಕೇಳಿದರೆ, ನೀವು ಬೇರೆ ಒಬ್ಬರ ಹತ್ರ ಹೋಗಿಬಿಟ್ಟು ಸಾಲ ಮಾಡಿಬಿಟ್ಟು ಇನ್ನೊಂದು ನಿಮ್ಮ ಗೆಳೆಯನಿಗೋ ನಿಮ್ಮ ಸಂಬಂಧಿಕರಿಗೋ ನೀವು ಅದನ್ನು ತಂದುಬಿಟ್ಟು ಕೊಟ್ಟಿರುವಂಥದ್ದು ಇದೆ ಅಲ್ವಾ. ತುಂಬ ಜನರು ಏನು ನನ್ನ ಸ್ನೇಹಿತನಿಗೆ ತುಂಬ ಬಂದುಬಿಟ್ಟು ಒಂದು ತೊಂದರೆಯಲ್ಲಿ ಇದ್ದಾನೆ ಅಂದ್ಕೊಂಡ್ಬಿಟ್ಟು ನಿಮಗೂ ಗೊತ್ತಿರುವಂಥ ವ್ಯಕ್ತಿಗಳ ಹತ್ರ ಹೋಗಿಬಿಟ್ಟು ನೀವು ಸಾಲ ಮಾಡಿಕೊಂಡು ಆ ಸಾಲ ತೊಗೊಂಡು ಬಂದುಬಿಟ್ಟು ನಿಮ್ಮ ಫ್ರೆಂಡ್ಗೆ ಸಾಲದ ರೂಪದಲ್ಲಿ ಕೊಟ್ಟಿದ್ರಿ. ಅಂಥವೆಲ್ಲ ಅಮೌಂಟ್ಗಳು ಕೂಡ ನಿಮಗೆ ಈಗ ಈ ಸಂದರ್ಭದಲ್ಲಿ ಖಂಡಿತ ಬರುವಂಥದ್ದು ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋ ಏನಿದೆ ನಿಮಗೆ ನಿಮ್ಮ ಬದುಕಿನ ಭವಿಷ್ಯದ ಒಂದು ಕೈಗನ್ನಡಿ ಆಗಿರುತ್ತದೆ. ವಿವರವಾಗಿ ನಾನು ಹೇಳ್ತೇನೆ, ಕೇಳ್ತಾ ಹೋಗಿ. ತಾವು ಇಲ್ಲಿ ಕುಂಭರಾಶಿಯವರು ಒಂದೇ ಒಂದು ಫೇಲ್ಯೂರ್ ಥಿಂಗ್ಸ್ ಅಂದ್ಕೊಂಡು ಹೇಳುವಂಥದ್ದು ಏನು ಹೇಳಿದರೆ, ತುಂಬ ಚೆನ್ನಾಗಿ ಭವಿಷ್ಯದ ಪ್ಲಾನಿಂಗನ್ನು ನೀವು ಮಾಡ್ತೀರಾ. ಅದು ನಿಮ್ಮ ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ನಿಮ್ಮ ಕೆಲಸದ ಮೇಲೆ ಆಗಿರ್ಬೋದು, ಅಥವಾ ನಿಮ್ಮ ಕೌಟುಂಬಿಕ ಜೀವನದ ಮೇಲೆ ಆಗಿರ್ಬೋದು, ಅಥವಾ ಯಾವುದೋ ಒಂದು ಮನೆ ಕಟ್ಟುವಂಥದ್ದು ಆಗಿರ್ಬೋದು, ಯಾವುದೋ ಒಂದು ಶಾಪಿಂಗ್ ಬಗ್ಗೆನೂ ಇರ್ಬೋದು. ಪ್ಲಾನಿಂಗ್ ತುಂಬ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ಎಡಬೋದು, ನೀವು ಎಲ್ಲಿ ಕೇಳಿದ್ರು ಎಲ್ಲೂ ಒಂದೇ ಕಡೆ ಆಲಸ್ಯತನ. ನಾಳೆ ಮಾಡಿದರೆ ಆಯಿತು, ಹೇಗಾದರೂ ಪ್ಲಾನ್ ಮಾಡಿದೆ ನಾನೇ ಅಲ್ವಾ, ನಾಳೆ ಮಾಡಿದರೆ ಆಯಿತು, ಮುಂದೆ ನೋಡ್ಕೊಂಡು ಹೋದರೆ ಆಯಿತು, ದುಡ್ಡು ಬಂದಮೇಲೆ ಮಾಡಿದರೆ ಆಯಿತು ಅಂದ್ಕೊಂಡ್ಬಿಟ್ಟು ನೀವು ಸ್ವಲ್ಪ ಆಲಸ್ಯತನವನ್ನು ತೋರಿಸ್ತಾ ಹೋಗ್ತೀರಾ. ಅದು ಅಲ್ಲೇ ಬಂದುಬಿಟ್ಟು ಫೇಲ್ಯೂರ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆಲಸ್ಯತನ ಹೇಳುವಂಥದ್ದು ತಾವು ಬಿಡಬೇಕಾಗುತ್ತದೆ. ಯಾಕಂತಂದರೆ ನಿಮ್ಮ ಪ್ಲಾನಿಂಗ್ ಹೇಳುವಂಥದ್ದು ಅಷ್ಟೊಂದು ಪರ್ಫೆಕ್ಟಾಗಿ ಇರಬೇಕಾದ್ರೆ ಅದಕ್ಕೆ ಆಲಸ್ಯತನ ಅಡ್ಡಿ ಆದರೆ ಬಹಳ ತೊಂದರೆ ಕೊಡುತ್ತೆ ಸ್ನೇಹಿತರೆ. ಭವಿಷ್ಯದಲ್ಲಿ ಉದ್ಧಾರದ ಲಕ್ಷಣಗಳು ಕಾಣೋದಿಲ್ಲ. ಹಾಗಾಗಿ ಆಲಸ್ಯತನ ತಾವು ಈ ಸಾಲಿನಲ್ಲಿ ಬಿಡಬೇಕಾಗುತ್ತೆ, ಈ ವರ್ಷದಲ್ಲಿ ಬಿಡಬೇಕಾಗುತ್ತೆ, ನೆನಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಬಹಳ ಬೇಗ ಜನರಿಗೆ ನಂಬುವಂಥದ್ದು ನೀವು. ಈ ಕುಂಭರಾಶಿಯವರು ಒಂದು ವೀಕ್ನೆಸ್ ಏನು ಕೇಳಿದರೆ, ನಿಮ್ಮ ಹತ್ರ ಅವರು ಯಾರೇ ವ್ಯಕ್ತಿಯಾಗಿರಲಿ ತುಂಬ ಆತ್ಮೀಯತೆಯಿಂದ ಮಾತನಾಡಿದಾಗ ತುಂಬ ನಗೆ ಹಿಡ್ಕೊಂಡು ಬಿಟ್ಟು ಸ್ವಲ್ಪ ಬೆಟರ್ ನಿಮಗೆ ಹಾಕಿಬಿಟ್ಟು, ಅಂದರೆ ಬಟರ್ ಹಾಕ್ಬಿಟ್ರೆ ಮಾತಾಡಿದ್ರು ಅಂದ್ಕೊಳ್ಳಿ, ಅಂದರೆ ಬೆಣ್ಣೆ ಥರ ಮಾತಾಡ್ಬಿಟ್ರೆ ನೀವು ಅವರಿಗೆ ಕರ್ಗೋಗ್ತೀರಾ ಸ್ನೇಹಿತರೆ. ನಂಬಿ ಬಿಡ್ತೀರಾ ಅವರನ್ನು, ಅಷ್ಟು ಬೇಗ ನಂಬ್ತೀರಾ. ಅವರೇ ಹಿತಶತ್ರುಗಳು ಅಥವಾ ಅವರೇ ನಿಮಗೆ ಬಂದುಬಿಟ್ಟು ಸಂಹಾರ ಮಾಡಲಿಕ್ಕೆ ಬಂದವರು ಅಂದ್ಕೊಂಡು ನಿಮಗೆ ಪ್ರಜ್ಞೆ ಇರೋದಿಲ್ಲ. ಅಂತಹ ಕೆಲವೊಂದಿಷ್ಟು ವ್ಯಕ್ತಿಗಳ ಜೀವನದಲ್ಲಿ ಕೂಡ ಇದೇ ನಡೆದಿದೆ. ಹಾಗಾಗಿ ಸಡನ್ನಾಗಿ ಯಾರಿಗೂ ನಂಬೋದಕ್ಕೆ ಹೋಗಬೇಡಿ. ಸ್ವಲ್ಪ ತೂಗಿ ಅಳತೆ ಮಾಡಿ ನೋಡಿ. ನಂಬಿದರೆ ಒಳ್ಳೆಯದು. ಎಲ್ಲರೂ ನೋಡಲಿಕ್ಕೆ ನಮ್ಮ ಥರನೇ ಇರ್ತಾರೆ, ಆದರೆ ನಮ್ಮದೇ ಥರ ಯೋಚನೆ ಅವರು ಮಾಡ್ತಾ ಇರ್ತಾರೆ ಅಂದ್ಕೊಂಡ್ಬಿಟ್ಟು ನಿಮಗೆ ಗೊತ್ತಾಗದ ಅದು ಮೈಂಡ್ ಒಳಗಡೆ ನಡೀತಾ ಇರುವಂಥದ್ದು ನೀವು ಅಂದ್ಕೊಂಡು ಬಿಡ್ತೀರಾ. ನಂತರನೇ ಅವನು ಪಾಪ ಬಿಡು ಅಂದ್ಕೊಂಡು ಯಾರು ಇವತ್ತಿನ ಕಾಲದಲ್ಲಿ ಪಾಪ ಅಂದ್ಕೊಂಡು ಹೋಗ್ತಾರೋ ಅವರಿಗೆ ಮೋಸ ಆಗೋದು ಜಾಸ್ತಿ. ಇದನ್ನು ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳಿ. ವರ್ಷದ ಆರಂಭದಲ್ಲಿ ನಿಮ್ಮ ಲಗ್ನದಲ್ಲೇ ಶನಿ ಇರುವಂಥದ್ದು, ಅಂದರೆ ಶನಿ ಗ್ರಹ ಇರುವಂಥದ್ದು ನೆನಪಿಟ್ಕೊಳ್ಳಿ. ಇದರಿಂದ ಅಷ್ಟೊಂದು ಏನು ಒಳ್ಳೆಯದಲ್ಲ. ನಿಮಗೆ ಸ್ವಲ್ಪ ಕಸಿವಿಸಿ ಆಗಬಹುದು ಆರಂಭದಲ್ಲಿ, ನಾನು ಹೇಳಿರುವಂಥದ್ದು. ಮಧ್ಯಮದಲ್ಲಿ ಮತ್ತು ವರ್ಷಾಂತ್ಯದಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ. ಆದರೆ ಆರಂಭದಲ್ಲಿ ಸ್ವಲ್ಪ ಕಿರಿಕಿರಿ ಆಗಬಹುದು ಶನಿ ಗ್ರಹದಿಂದ. ಇನ್ನು ಬೇರೆ ಸಾಡೆ ಸತಿಯ ಕೊನೆ ಚರಣ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ಕಿರಿಕಿರಿ ಇರುತ್ತೆ. ನೀವು ಏನೇ ಪ್ಲಾನ್ ಮಾಡಿದರೂ ಕೂಡ ಒಂದು ಸ್ವಲ್ಪ ಏರುಪೇರು ಇರುತ್ತದೆ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆಗೆ ನಿಮ್ಮ ಪರಿಶ್ರಮ ಪಕ್ಕ ಇದ್ಬಿಟ್ರೆ ಶನಿ ಗ್ರಹದಿಂದ ಉತ್ತಮ ಫಲನೇ ಸಿಗ್ತದೆ. ಹಾಗಾಗಿ ನಿಮಗೆ ಹೇಳಿರುವಂಥದ್ದು, ನೀವು ಆಲೋಚಿಸುವುದನ್ನು ಬಿಟ್ಬಿಟ್ಟು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕಾಗುತ್ತೆ. ಒಂದು ಸ್ವಲ್ಪ ಜಿಮ್ ಮಾಡಿ, ಎಕ್ಸಸೈಸ್ ಮಾಡಿ, ಅಂದರೆ ಪ್ರಾಣಾಯಾಮ ಮಾಡಿ, ಯೋಗಾಸನ ಮಾಡಿ. ಖಂಡಿತವಾಗಲೂ ಕೂಡ ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ಭಾಗದಲ್ಲಿ ನೋಡಬೇಕು ಅಂದರೆ, ಈ ವರ್ಷ ಆರಂಭದಲ್ಲಿ ಒಂದು ಸ್ವಲ್ಪ ಹಿಂದೇಟಾಗ್ತೀರಾ, ಅದರ ಮಧ್ಯದಲ್ಲಿ ಬರ್ತೀರಾ. ಅಂದರೆ ಅಲ್ಲಿ ಬಂದುಬಿಟ್ಟು ನೀವು ಒಂದು ಮನೆ ಕಟ್ಟುವಂಥ ಒಂದು ಯೋಗ ಇದೆ, ಮತ್ತೆ ಕಟ್ಟಲಿಕ್ಕೆ ಬೇಕಾಗುವಂಥ ಒಂದು ಸೈಟ್ ತಗೊಳ್ಳುವಂಥ ಯೋಗ ಭಾಗ್ಯ ಇದೆ. ಕೆಲವೊಂದಿಷ್ಟು ಚಿನ್ನಾಭರಣಗಳೆಲ್ಲ ಖರೀದಿ ಮಾಡುವಂಥ ಯೋಗ ಭಾಗ್ಯಗಳು ಕೂಡ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಗುರುಗ್ರಹದಿಂದ ಅತ್ಯುತ್ತಮವಾದಂಥ ಫಲಗಳು ಇದು ಬಂದುಬಿಟ್ಟು ಮೇ ತಿಂಗಳಿಂದ ನಿಮಗೆ ಸ್ಟಾರ್ಟ್ ಆಗುವಂಥದ್ದು ಆಗ್ತದೆ. ಮೇ ಅಂತಂದರೆ ನೀವು ಒಂದು ಏಪ್ರಿಲ್ ಮಧ್ಯದಲ್ಲಿ ಶುರು ಮಾಡ್ಕೋಬಹುದು. ಏನೇ ಒಂದು ಕೆಲಸ ಉತ್ತಮವಾದಂಥ ಶುಭ ಕಾರ್ಯಕ್ಕೆ ಪ್ಲಾನ್ ಮಾಡಿಕೊಳ್ಳಿ, ಅಥವಾ ಯಾವುದೋ ಒಂದು ಮನೆ ಅಥವಾ ಅಡಿಗಲ್ಲು ಸಮಾರಂಭ ಮಾಡುವಂಥದ್ದು, ಅಥವಾ ಯಾವುದಾದ್ರು ಒಂದು ಸತ್ಯನಾರಾಯಣ ಪೂಜೆ ಇಂಥವೆಲ್ಲ ಮಾಡುವಂಥದ್ದು ಈ ಸಂದರ್ಭದಲ್ಲಿ ನಿಮಗೆ ಆಗುವಂಥದ್ದು ಆಗುತ್ತೆ. ಖಂಡಿತವಾಗ್ಲೂ ಕೂಡ ಈ ಸಂದರ್ಭ ಕೂಡಿ ಬರುತ್ತೆ ಕೆಲವೊಂದಿಷ್ಟು ಶುಭ ಕಾರ್ಯಗಳಿಗೆ. ಅಥವಾ ನಿಮ್ಮ ಮಕ್ಕಳ ಮದುವೆ ಮಾಡುವಂಥದ್ದು ಇದ್ದರೆ, ನೀವೇ ಅವಿವಾಹಿತರಾಗಿರೋ ನಿಮ್ಮದು ಕೂಡ ಮದುವೆ ಒಂದು ಮಾತುಕತೆ ಈ ಸಂದರ್ಭದಲ್ಲಿ ಆಗುತ್ತೆ ಸ್ನೇಹಿತರೆ.
ಉದ್ಯೋಗದಲ್ಲಿ ಅತಿ ಉತ್ತಮವಾಗಿದೆ. ಖಂಡಿತವಾಗ್ಲೂ ಕೂಡ ಈ ಉದ್ಯೋಗಿಗಳು ಯಾರೆಲ್ಲ ಇದ್ದಾರೆ ಈ ಕುಂಭರಾಶಿಯವರು ಪ್ರತಿಯೊಬ್ಬರಿಗೂ ಕೂಡ ಈ ವರ್ಷದಲ್ಲಿ ಈ ಹೇಳುವಂಥದ್ದು ಕಾಣ್ತೀರಾ. ಕೆಲವೊಬ್ಬರು ಕೇಳಬಹುದು, ನನಗೆ ಉದ್ಯೋಗನೇ ಇಲ್ಲ, ಹಾಗಾಗಿ ನಾನು ಉತ್ತಮವಾಗಿ ಇದ್ದೇನೆ ಅಂದ್ಕೊಂಡು ಉದ್ಯೋಗ ಯಾರಿಗೆಲ್ಲ ಇಲ್ಲ ಅವರಿಗೂ ಕೂಡ ಹೊಸ ಉದ್ಯೋಗ ಸಿಗುವಂಥದ್ದು ಕೂಡ ಆಗುತ್ತೆ. ಉದ್ಯೋಗ ಇಲ್ಲ ಸಿಗ್ತದೆ ಅಂದ್ಕೊಂಡು ಬಿಟ್ಟು ಅವರು ಹೇಳಿಬಿಟ್ಟಿದ್ದಾರೆ ಅಂದ್ಕೊಂಡ್ಬಿಟ್ಟು ನೀವು ಮನೆಯಲ್ಲಿ ಕೂತ್ಕೊಳ್ಳೋಕ್ಕೆ ಹೋಗಬೇಡಿ. ಅದಕ್ಕೆ ತಕ್ಕನಾಗಿ ಪರಿಶ್ರಮ ಪಡಬೇಕು. ಅಂದರೆ ಅದಕ್ಕೆ ಪರಿಶ್ರಮ ಪಟ್ಟರೆ ನೀವು ಸ್ವಲ್ಪ 4 ಕಡೆಗೆ ಹುಡುಕಬೇಕು, 4 ಜನರಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ಆವಾಗಲೇ ನಿಮಗೆ ಕೆಲಸ ಸಿಗೋದು. ಗ್ರಹಗತಿಗಳು ಎಷ್ಟೇ ಚೆನ್ನಾಗಿದ್ರು ಕೂಡ ನಮ್ಮ ಪರಿಶ್ರಮ ಅಂದರೆ ಅಗತ್ಯ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ ಪರಿಶ್ರಮ ತುಂಬ ಅಗತ್ಯ ಇರುತ್ತೆ. ನೀವು ಎಷ್ಟು ಪರಿಶ್ರಮ ಆಗ್ತೀರೋ ಅಷ್ಟು ಏಳಿಗೆ ಆಗ್ತಾ ಹೋಗ್ತೀರಾ. ಈ ಮಾರ್ಚ್ ನಂತರದಲ್ಲಿ ತಮ್ಮ ಮಾತು ಒಂದು ಸ್ವಲ್ಪ ಅಗ್ರೆಸಿವ್ ಕಡೆ ಹೋಗಬಹುದು. ಯಾಕಂದರೆ ನಿಮ್ಮ ಕೈಯಲ್ಲಿ ದುಡ್ಡು ಬಂದಾಗ ಅಥವಾ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತಾ ಹೋದಂಗೆ ನಿಮಗೆ ಸ್ವಲ್ಪ ಅಹಂಕಾರ ಹೇಳುವಂಥದ್ದು ಬರುತ್ತೆ. ಎಲ್ಲೋ ಒಂದು ಕಡೆಗೆ ನಿಮ್ಮ ಒಂದು ಹೊರಟು ತಂದ ಮಾತುಗಳು ಕೂಡ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಅಂದರೆ ನಿಮ್ಮ ಆಫೀಸ್ಗಳಲ್ಲಿ ತುಂಬ ತೊಂದರೆ ಕೊಡಬಹುದು. ಮತ್ತು ಈ ಕಡೆಗೆ ನಿಮ್ಮ ಒಂದು ಹೊರಟುತನ ಮಾತುಗಳು ನಿಮ್ಮ ಕಾರ್ಯಕ್ಷೇತ್ರ ತೊಂದರೆ ಕೊಡ್ಬೋದು. ಇದು ಕುಂಭರಾಶಿಯವರಿಗೂ ಬಂತು, ಕುಂಭ ಲಗ್ನದವರಿಗೂ ಬರುತ್ತೆ. ಹಾಗಾಗಿ ಅತಿಯಾಗಿ ಮಾತಾಡಲಿಕ್ಕೆ ಹೋಗಬೇಡಿ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕೆಲಸ ಮಾತಾಡಬೇಕು, ಬಿಟ್ಟರೆ ಮಾತಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಅತಿಯಾದ ಒಂದು ವಿಶ್ಲೇಷಣೆ ಅಥವಾ ನಿಮ್ಮ ಪ್ರೆಸೆಂಟೇಷನ್ ಕೆಲವೊಬ್ಬರಿಗೆ ಕಿರಿಕಿರಿ ಆಗ್ಬೋದು ಸ್ನೇಹಿತರೆ, ಮತ್ತು ಕ್ಲಾಸಸ್ಗಳು ಆಗಬಹುದು. ಹಾಗಾಗಿ ಮಾತು ಸ್ವಲ್ಪ ಕಡಿಮೆ ಮಾಡಿ ಮಧುರವಾಗಿರಲಿ. ನಿಮ್ಮ ಮೇಲಧಿಕಾರಿಯಿಂದ ನಿಮಗೆ ಒಂದು ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಆಗುವಂಥದ್ದು ಆಗುತ್ತೆ. ಈ ವರ್ಷದಲ್ಲಿ ನಿಮಗೆ ಮೇಲಧಿಕಾರಿಗಳು ಯಾವತ್ತಿಗೂ ವರ್ಕ್ ಪ್ರೆಷರ್ ಆಗ್ತಾರೆ. ಎಲ್ಲೋ ಒಂದು ಕಡೆಗೆ ನೀವು ಜಾಸ್ತಿ ವರ್ಕ್ ಲೋಡ್ ಕೊಟ್ರಿ ಅಂದ್ಕೊಂಡ್ಬಿಟ್ಟು ಎಲ್ಲೋ ಒಂದು ಕಡೆ ಮುನಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಆಯಿತು ಸರ್ ನಾನು ಮಾಡ್ತೀನಿ, ಇಲ್ಲ ಅಂದರೆ ಆಯಿತು ಮೇಡಮ್ ನಾನು ಮಾಡ್ತೀನಿ ಅಂದ್ಕೊಂಡ್ಬಿಟ್ಟು ಆ ಕೆಲಸವನ್ನು ಕೈಗೆತ್ಕೊಂಡು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಮಾಡಿಕೊಡಿ. ನಿಮ್ಮ ಮೇಲಧಿಕಾರಿಗಳು ಕೊಟ್ಟಂಥ ಕೆಲಸಗಳು ವಹಿಸ್ಕೊಂಡು ಯಶಸ್ವಿಯಾಗಿ ಪೂರ್ಣ ಮಾಡಿದಲ್ಲಿ ಖಂಡಿತವಾಗ್ಲೂ ಕೂಡ ಇದರಿಂದ ಯಥೇಚ್ಛವಾದಂಥ ಲಾಭ ಫಲಗಳು ಸಿಗುತ್ತೆ. ಮತ್ತು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ, ಒಂದು ನಿಮಗೆ ಪ್ರಮೋಷನ್ ಆಗೋಬಹುದು ಈಗ ಅಂತಂದರೆ ಯಾರಿಗೆಲ್ಲ ಇನ್ಕ್ರಿಮೆಂಟ್ ಆಗಿಲ್ಲ ಅವರಿಗೆ ಇನ್ಕ್ರಿಮೆಂಟ್ ಆಗುವಂಥದ್ದು, ಮತ್ತು ಪೋಸ್ಟಿಂಗ್ ನೀವು ಪೋಸ್ಟ್ಗೆ ಹೋಗುವಂಥದ್ದು, ರೆಕಗ್ನಿಷನ್ ಸಿಗುವಂಥದ್ದು ಇದೆಲ್ಲ ಆಗುತ್ತೆ. ಖಂಡಿತವಾಗ್ಲೂ ಇಂಥ ಸಂದರ್ಭಗಳು ಬಂದೇ ಬರ್ತದೆ. ನೀವು ಶಾಂತವಾಗಿ ಅದನ್ನು ಸ್ವೀಕಾರ ಮಾಡಿ ಒಂದು ಯಶಸ್ಸಿನತ್ತ ತಗೊಂಡು ಹೋಗಿ ಆ ಕೆಲಸದ ನಿಮಗೆ ಯಶಸ್ಸು ಕೂಡ ಸಿಗುವಂಥದ್ದಾಗುತ್ತೆ. ಇನ್ನು ಕುಂಭರಾಶಿಯವರು ಯಾರೆಲ್ಲ ಬಂದುಬಿಟ್ಟು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರು ಕೂಡ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ನಿಮ್ಮದೆಲ್ಲ ಇರುತ್ತಲ್ಲ ಟ್ರೇಡಿಂಗ್ ಮತ್ತು ಕೆಲವೊಂದಿಷ್ಟು ಆನ್ಲೈನ್ ವರ್ಕು ಅಂಥವನ್ನೆಲ್ಲ ಯಾರ್ಯಾರೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಈ ವರ್ಷದಲ್ಲಿ ನಿಮಗೆ ಒಂದು ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಸ್ನೇಹಿತರೆ. ಒಳ್ಳೆ ಯಶಸ್ಸನ್ನು ಈ ವರ್ಷ ನೀವು 100% ಖಂಡಿತ ಕಾಣ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಎಲ್ಲರಿಗೂ ಬಾಯ್, ಟೇಕ್ ಕೇರ್. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.